ಹಂಗೆ ಗುಂಡ್ರಾಯರ ಕಾಲ ಕೂಡ ನಾನು ಗಮನಿಸಿದ್ದೇನೆ, ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾವೆಲ್ಲ ನೋಡಿದ್ದೇವೆ ಗುಂಡ್ರಾಯರು, ಅವರ ಆಳ್ತ ಕೂಡ ನಾವು ಗಮನಿಸಿದ್ದೇವೆ. ದಿಟ್ಟವಾದಂತ ಕೆಲವು ತೀರ್ಮಾನಗಳು, ರಾಮಕೃಷ್ಣಗೌಡರ ಪರಿಶುದ್ಧವಾದಂತಹ ಆಡಳಿತ. ಇವತ್ತು ನಾವು ಅಷ್ಟು ಪಾರ್ಲಿಮೆಂಟ್ ಅಲ್ಲಿ ಅಷ್ಟು ದೊಡ್ಡ ಸೀಟು ಗೆದ್ದಿದ್ದು, ನಾವು ಒಂದೇ ಒಂದು ಸೀಟ್ ಮಾತ್ರ ಹೋಯ್ತು. ಅಷ್ಟು ಸೀಟ್ ಗೆದ್ದಿದ್ರು ಕೂಡ ಕೊನೆಗೆ ಅವರು ನನಗೆ ಆಡಳಿತ ಸಿಕ್ಲಿಲ್ಲ ಅಂತೇಳಿ, ಜನ ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇಮಿಡಿಯೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಬಿಟ್ರು ಇಂದಿರಾ ಗಾಂಧಿ ಅವರು ಸತ್ ಮೇಲೆ. ಸೊ ನನಗೆ ನಮ್ಮ ರೇವಣ್ಣ ರೇವಣ್ಣ ಇಲ್ಲಲ್ಲ, ರೇವಣ್ಣ ಅಂತೀನಿ, ರಾಮಲಿಂಗಾರೆಡ್ಡಿ, ನಾವೆಲ್ಲ ಅಸೆಂಬ್ಲಿಗೆ ಟಿಕೆಟ್ಗೆ ನಮ್ಗೆಲ್ಲ ಟಿಕೆಟ್ ಕೊಟ್ಟಿದ್ರು. ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿ ಇದ್ರಿ. ಸೊ ದೊಡ್ಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಅಲೆ. ಆದ್ರೆ ಕರ್ನಾಟಕ ರಾಜ್ಯ ಆ ಅಲೆನ ಒಪ್ಪದೆ ಅವತ್ತು ರಾಮಕೃಷ್ಣ ಹೆಗಡೆಯವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿ ಮಾಡಿ ನಾವೆಲ್ಲ ಸೋತು, ನಾವೆಲ್ಲ ಬಹಳ ಜನ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನಾನು ನೀವೆಲ್ಲ ಜೊತೆಲಿದ್ದು, ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬ್ರು, ನಿಮ್ ಸ್ಟೂಡೆಂಟ್ ನಾನು. ನೀವು ನನಗೆ ನಿಮ್ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದ್ಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ, ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮ್ಗೆಲ್ಲ ಸೀನಿಯರು, ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಂ ಅಲ್ಲಿ ಇದ್ದಿ, ನಾನಿದ್ದೆ. ಈಗ ನಾನು ನಿಮ್ಗೆ ನಮ್ಮ ಸ್ಪೀಕರ್ ಅವರು, ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿ ಇದ್ದೀರಿ. ನಿಮ್ಗೆ ಏನ್ ಗೌರವ ಕೊಡ್ಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆಯವರ ಪರಿಶುದ್ಧವಾದಂತ ಆಳ್ತ ಇತ್ತಲ್ಲ, ಆ ಆಡಳಿತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅಂತ ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗ್ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ.